ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೀವೀಗ ಕೈ ಹಿಡಿದು ನಡೆಸನ್ನೆನೋ ಧಾರಾವಾಹಿಯ 19ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆನ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿ ಹಾಗೂ ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲ. ಸುಶಾಂತನ ಮನ 2 ವರ್ಷಗಳ ಹಿಂದೆ ಸರಿಯಿತು. 2 ವರ್ಷಗಳ ಹಿಂದೆ ಅಯಾರೇ ಇವಳು ನಮ್ಮ ಅಕ್ಕನ ಮಗಳು ಚೆಲ್ವಿ, ಇನ್ಮ್ಯಾಕೆ ಇಲ್ಲೇ ಇರ್ತಾಳೆ, ಇವಳಿಗೂ ಒಂದು ಕೆಲಸ ಕೊಟ್ಟಿದ್ದರೆ ವೈನಾಗಿರ್ತಿತ್ತು. ಪೊನ್ನಿ ಹರಿಯದ ಒಂದು ಹೆಣ್ಣನ್ನು ಕರೆದುಕೊಂಡು ಬಂದಿದ್ದಳು ತನ್ನೊಡನೆ. ಅದೆಲ್ಲ ಗಿರ್ಜನ್ ಕೇಳಮ್ಮ ಎಂದು ಹೇಳಿದ ರಾಯರು ತಮ್ಮ ಕೆಲಸಕ್ಕೆ ಹೊರಟಿದ್ದರು. ಅಮ್ಮೋರೆ, ನೀವೇನು ಹೇಳ್ತೀರಾ ಎಂದು ಪೊನ್ನಿ ಕೇಳಿದಾಗ, ಇಷ್ಟೊಂದು ಜನ ಇದ್ದಾರೆ ಈ ಮನೆಯಲ್ಲಿ, ಈ ಹುಡುಗಿ ಒಂದು ಭಾರನಾ, ಇರಲಿ ಬಿಡು, ಮೇಲಿನ ಕೆಲಸ ಮಾಡಿಕೊಂಡು ಇರಲಿ ಮನೆಯಲ್ಲಿ ಎಂದರು. ಸುಜಿತ್, ಸುಶಾಂತ್ ಎಸ್ಟೇಟ್ನ ಕೆಲಸ ನೋಡಿಕೊಳ್ಳುತ್ತಿದ್ದರು. ನಿರ್ಮಲಾ ಹಾಗೂ ಸುಷ್ಮಾ ಮನೆ ಸೊಸೆಯರಾಗಿದ್ದು ಮನೆಯನ್ನು ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತಿದ್ದರು. ಅಪ್ಪು ಆ ಮನೆಯ ಕಣ್ಮಣಿಯಾಗಿ ಬೆಳೆಯುತ್ತಿದ್ದ. ಸುಮಂತ್ ಬೆಂಗಳೂರಿನಲ್ಲಿ ಓದುತ್ತಾ ಜೊತೆಗೆ ತನ್ನದೇ ಆದ ಒಂದು ಸ್ವಂತ ಎಕ್ಸ್ಪೋರ್ಟ್ ಕಂಪನಿಯ ಕೆಲಸಗಳನ್ನು ನೋಡ್ಕೊಳ್ತಾ ಇದ್ದ. ಬೃಂದಾವನ ಹೆಸರಿನಿಂದ ಮಾತ್ರ ಅಲ್ಲದೆ ಅಪ್ರಮೇಯನ ತುಂಟಾಟ, ಸುಶಾಂತ್ ಸುಷ್ಮಾ, ಸುಜಿತ್ ನಿರ್ಮಲಾರ ಪ್ರೀತಿಯ ಚಿನ್ನಾಟಗಳಿಂದ ಶ್ರೀಕೃಷ್ಣನ ಬೃಂದಾವನದಂತೆಯೇ ಸಂತೋಷದಿಂದ ತುಂಬಿ ತುಳುಕುತ್ತಿತ್ತು. ಕೈಲಾಸದಂತೆ ಇದ್ದ ಆ ಮನೆಗೆ ರಾಯರು ಗಿರಿಜಮ್ಮನವರೇ ಶಿವಪಾರ್ವತಿ. ಗಿರಿಜಮ್ಮ ನಿರ್ಮಲಾ ಸುಷ್ಮಾರಿಗೆ ಅತ್ತೆಯದಂತೆ ಇರದೆ ತಾಯಿಯಾಗಿದ್ದರು. ನಿರ್ಮಲಾ ಸುಷ್ಮಾ ಅಕ್ಕ ತಂಗಿಯಾಗಿದ್ದರಿಂದ ಹೊಂದಾಣಿಕೆಯ ಕೊರತೆ ಏನೂ ಇರಲಿಲ್ಲ. ಸುಜಿತ್ ಗಂಭೀರ ಸ್ವಭಾವದವನಾಗಿದ್ದರೆ ಸುಶಾಂತ್ ಹಾಸ್ಯ ಮಾತುಗಳ ಸರಸಿ, ಎಲ್ಲರೊಟ್ಟಿಗೆ ನಗುನಗುತ್ತಾ ಬೆರೆಯುತ್ತಿದ್ದನು. ಅವನ ಸ್ನೇಹ ಸ್ವಭಾವದಿಂದಾಗಿ ಗೆಳೆಯರ ಬಳಗವೂ ಹೆಚ್ಚು. ಗೆಳೆಯರ ಬಳಗದಲ್ಲಿ ಹೆಣ್ಣು ಗಂಡೆಂಬ ಭೇದವಿರಲಿಲ್ಲ. ಅವನ ಈ ಸ್ನೇಹಪರ ವ್ಯಕ್ತಿತ್ವ ಸುಷ್ಮಾಳಿಗೂ ಸಮ್ಮತವೇ. ಅವಳೆಂದೂ ಅವನ ಬಗ್ಗೆ ಅನುಮಾನಪಟ್ಟವಳಲ್ಲ. ಒಬ್ಬರಿಗೊಬ್ಬರು ರೇಗಿಸಿಕೊಳ್ಳುವ ಸಂದರ್ಭದಲ್ಲಿ ಮಾತ್ರ ಸುಷ್ಮಾ ಬೇರೆ ಸ್ನೇಹಿತೆಯರ ಹೆಸರು ತೆಗೆದು ನಿಮ್ಮ ಗರ್ಲ್ ಫ್ರೆಂಡ್ ಎಂದು ರೇಗಿಸಿಕೊಳ್ಳುತ್ತಿದ್ದರು. ಅವನ ಈ ಸ್ವಭಾವವನ್ನೇ ಅವರ ವಿರುದ್ಧ ದಾಳವಾಗಿ ಬಳಸಲು ಯೋಜಿಸಿದ್ದರು ವಿರೋಧಿಗಳು. ಎಲ್ಲ ಸುಸೂತ್ರವಾಗಿ ನಡೆಯುತ್ತಿತ್ತು. ಸುಶಾಂತನ ಒಲವಿನ ಕುಡಿ ಸುಷ್ಮಾಳ ಉದರದಲ್ಲಿ ಬೆಳೆಯುತ್ತಿತ್ತು. ಆ ಹೊತ್ತಿನಲ್ಲಿ ಆ ಮನೆಗೆ ಚೆಲ್ವಿ ಪ್ರವೇಶ ಪಡೆದಿದ್ದಳು. ಚೆಲ್ವಿ ಹೆಸರಿಗೆ ತಕ್ಕಂತೆ ಚೆಲುವೆಯೇ. ದಂತದ ಮೈಬಣ್ಣ, ಎತ್ತರವಾದ ಶರೀರ, ಎತ್ತರಕ್ಕೆ ತಕ್ಕ ಮೈಮಾಟ, ತಿದ್ದಿತಿಡಿದಂಥ ಹುಬ್ಬು, ಚಂಚಲವಾದ ಅರಳುಗಣ್ಣುಗಳು, ಮುದ್ದಾದ ಮುಖ, ಆರೋಗ್ಯ ಸೂಸುವ ಅಂಗಾಂಗಗಳು, ಒಟ್ಟಿನಲ್ಲಿ ಒಮ್ಮೆ ನೋಡಿದರೆ ಮತ್ತೊಮ್ಮೆ ತಿರುಗಿ ನೋಡಬೇಕು ಎನಿಸುವಂಥ ಚೆಲುವು. ಅದಕ್ಕೆ ತಕ್ಕಂತೆ ಅವಳು ಸಿಂಗಾರಗೊಳ್ಳುತ್ತಿದ್ದ ಪರಿಯೇ ಅದ್ಭುತವಾಗಿತ್ತು. ತೊಡುವ ಬಟ್ಟೆಯಲ್ಲಾಗಲಿ ಅಲಂಕಾರದಲ್ಲಾಗಲಿ ಅತೀ ನಾಜುಕಿತ್ತು. ಯಾವ ರೀತಿಯಿಂದಲೂ ಅವಳು ಮನೆಗೆಲಸದ ಹೆಣ್ಣಾಗಿ ತೋರುತ್ತಿರಲಿಲ್ಲ. ಸ್ವಭಾವದಲ್ಲೂ ಕೂಡ ಚೆಲ್ಲಾದ ಹೆಣ್ಣು. ಸುಶಾಂತನಿದ್ದಲ್ಲಿ ಅವಳ ವಯ್ಯಾರ ಕುಲುಕಾಟ ಹೆಚ್ಚಾಗುತ್ತಿತ್ತು. ಬೇಕೆಂದೇ ಅವನಿರುವಲ್ಲಿ ಹೆಚ್ಚಾಗಿ ಸುಳಿದಾಡುವುದು, ವಿನಾಕಾರಣ ನಗುವುದು, ಅವನೆದುರಿಗೆ ಸೆರಗಿನ ಮೇಲೆ ಪೆರವೇ ಇಲ್ಲದಂತೆ ಇರುವುದು, ಏನಾದರೂ ನೆಪದಿಂದ ಅವನ ಮೈಕೈ ಮುಟ್ಟುವುದು, ಹೀಗೆಲ್ಲ ಮಾಡುತ್ತಿದ್ದಳು. ಅದನ್ನು ನಿರ್ಮಲಾ ಸುಷ್ಮಾ ಗಮನಿಸದೇ ಇರಲಿಲ್ಲ. ಹಾಗೆ ಅದನ್ನು ಗಿರಿಜಮ್ಮನವರ ಗಮನಕ್ಕೂ ತಂದರು. ಸುಷ್ಮಾಳಿಗೆ ಚೆಲುವೆಯನ್ನು ಕಂಡರೆ ಅದೇನೋ ಅಸಹನೆ. ಸುಶಾಂತ್ ಸುಷ್ಮಾಳನ್ನು ರೇಗಿಸಲು ಚೆಲ್ವಿಯ ಹೆಸರನ್ನು ಬಳಸುತ್ತಿದ್ದ ಕೇವಲ ಹಾಸ್ಯಕ್ಕಾಗಿ, ಅದೂ ಚೆಲ್ವಿ ಎದುರಲ್ಲಿ ಇಲ್ಲದೇ ಇದ್ದಾಗ. ಪೊನ್ನಿ, ನಿಮ್ಮ ಚೆಲ್ವಿಗೆ ಮದುವೆ ಮಾಡಲ್ವೇನೆ? ನೋಡೋಕೆ ಕಣ್ಣು ಕುಕ್ಕೋ ರೂಪ ಇದೆ, ಬೇಗ ಮದುವೆ ಮಾಡಿಬಿಡು, ಬೇಕಾದರೆ ನಾವು ಕೂಡ ಸಹಾಯ ಮಾಡ್ತೀವಿ ಎಂದರು ಗಿರಿಜಮ್ಮ. ಹುಡುಗನ ನೋಡ್ತಾ ಇದ್ದೀವಿಮ್ಮ, 1-2 ಕಡೆ ಸಂಬಂಧ ಸರಿ ಆಗ್ಬರೋ ಹಾಗಿದೆ, ಒಳ್ಳೆ ಕಡೆ ಸಂಬಂಧ ಅನಿಸಿದ ಕೂಡಲೇ ಮಾಡಿಬಿಡೋದೆ ಎಂದಳು ಪೊನ್ನಿ. ಸುಷ್ಮಾಳಿಗೆ 5ನೇ ತಿಂಗಳು ನಡೀತಿದ್ದಾಗ ಆ ಮನೆ ಬಿರುಗಾಳಿಗೆ ಸಿಲುಕಿತ್ತು. ಮನೆ ಹಿರಿಮಗ ಹಿರಿ ಸೊಸೆ ಅಪಘಾತದಲ್ಲಿ ಮಡಿದಿದ್ದರು. ಬಸುರಿ ಇದ್ದ ಮಗಳನ್ನು ವಿಶ್ರಾಂತಿಗೆಂದು ಕರೆದೊಯ್ದಿದ್ದರು ಸುಷ್ಮಾಳ ಹೆತ್ತವರು. ಹೆಂಡತಿ ಇಲ್ಲದ ಸಮಯದಲ್ಲಿ ಸುಶಾಂತನ ಮೇಲೆ ತನ್ನ ಮೋಹದ ಜಾಲ ಬೀಸಲು ಸಿದ್ಧಳಾಗಿದ್ದಳು ಚೆಲ್ವಿ. ತನ್ನ ರೂಮಿನಲ್ಲಿ ಕುಳಿತು ಫೋನಿನಲ್ಲಿ ಏನೋ ನೋಡುತ್ತಿದ್ದವನ ಹಿಂದಿನಿಂದ ಬಂದು ತಬ್ಬಿದ್ದಳು. ಚೆಲ್ವಿ, ಬಿಡ್ನನ್ನ, ಏನು ಮಾಡ್ತಾ ಇದೀಯಾ ಎಂದು ಬಿಡಿಸಿಕೊಳ್ಳಲು ಹೋದಷ್ಟು ಅವಳ ಹಿಡಿತ ಬಲವಾಗಿತ್ತು. ಅವಳ ಕೆನ್ನೆಗೆ ಬೀಸಿ ಹೊಡೆದವ ಅವಳನ್ನು ರೂಮಿನಿಂದ ಹೊರಗೆ ದೂಡಿದ್ದ.
ಸುಶಾಂತನ ರೂಮಿನಿಂದ ಅಳುತ್ತಾ ಬಂದವಳನ್ನು ನೋಡಿದ ಮನೆಗೆಲಸದವರು ಅರ್ಥೈಸಿದ್ದು ಮಾತ್ರ ಬೇರೆಯದ್ದೇ ರೀತಿ. ನೋಡು, ಹೆಂಡ್ತಿ ಬಸ್ರಿ ಮನೆಯಾಗಿಲ್ಲ, ಆಗಲೇ ಬೇರೆ ಹೆಣ್ಣಿನ ಮೇಲೆ ಕಣ್ಣಾಕವನೆ ಎಂದು ಒಬ್ಬಳೆಂದರೆ, ಆ ವಯಸ್ಸು ಸರಿಗಿಲ್ಲ ಬಿಡು, ಎಷ್ಟೊಂದು ಜನ ಗೆಳ್ತಿರದರೆ, ಅವನ ನೋಟನೇ ಸರಿಗಿಲ್ಲ, ಹೆ ಅಂತ ಯಾವಾಗಲೂ ಕಿಸ್ಕೊಂಡು ಮಾತಾಡ್ತಾ ಇರ್ತಾನೆ, ಹೆಣ್ಣು ಅಂದರೆ ತಿಂದು ಬಿಡೋನಂಗೆ ನೋಡ್ತಾನೆ ಎಂದಳು ಇನ್ನೊಬ್ಬಳು. ಒಟ್ಟಿನಲ್ಲಿ ಸಂದರ್ಭ ಸುಶಾಂತನ ವಿರುದ್ಧವಾಗಿ ಸೃಷ್ಟಿಯಾಗಿತ್ತು. 1 ವಾರ ಕಳೆದಿತ್ತು. ಮಾರನೇ ದಿನ ಬೆಳಗ್ಗೆ ಸುಷ್ಮಾ ತವರಿನಿಂದ ಬರುವವಳಿದ್ದಳು. ಅಂದು ರಾತ್ರಿ ವಿರೋಧಿಗಳ ವ್ಯೂಹ ರಚನೆಯಾಗಿತ್ತು. ಬೆಳಗ್ಗೆ ತವರಿನಿಂದ ಬಂದ ಸುಷ್ಮಾಳಿಗೆ ತಮ್ಮ ರೂಮಿನಲ್ಲಿ ಕಂಡಿದ್ದು ತನ್ನದೇ ಹಾಸಿಗೆಯ ಮೇಲೆ ಅರಬೆತ್ತಲಾಗಿ ಮಲಗಿದ್ದ ಸುಶಾಂತ್ ಚೆಲ್ವಿ. ಆಘಾತದಿಂದ ಹೆಜ್ಜೆ ಹಿಂದಿಟ್ಟವಳಿಗೆ ರೂಮಿನ ಬಾಗಿಲಲ್ಲಿ ಕಾಲರಿಸುವ ಬಟ್ಟೆಯಲ್ಲಿ ಹುದುಗಿದ್ದ ಗಾಜಿನ ಚೂರುಗಳು ಬಲವಾಗಿ ಚುಚ್ಚಿದ್ದವು. ನೋವಿನಿಂದ ಚೀಲ್ದವಳ ಚೀತ್ಕಾರ ಕೇಳಿ ರೂಮಿನ ಬಳಿ ಬಂದವರು ಒಳಗಿನ ದೃಶ್ಯ ನೋಡಿ ತಲೆ ತಗ್ಗಿಸಿದರು. ಗಿರಿಜಮ್ಮನವರು ಆ ಆಘಾತ ತಾಳಲಾಗದೆ ಕುಸಿದು ಬಿದ್ದರು. ಅವರನ್ನು ಆಧರಿಸಲು ಹೋದ ಸುಷ್ಮಾ ಗಿರಿಜಮ್ಮನವರು ನೆಲಕ್ಕೆ ಉರುಳಿದಾಗ ಅವಳೂ ಉರುಳಿ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿತು. ಮನೆಯಲ್ಲಿ ಇದ್ದವರೆಲ್ಲ ಗಿರಿಜಮ್ಮ ಸುಷ್ಮಾಳನ್ನು ಆಸ್ಪತ್ರೆಗೆ ಸೇರಿಸಲು ಹೋದರು. ಇಷ್ಟೆಲ್ಲ ನಡೆದರೂ ಮಲಗಿದ್ದ ಸುಶಾಂತ್ಗೆ ಎಚ್ಚರವಾಗಲೇ ಇಲ್ಲ. ಹೆಂಡತಿ ಸೊಸೆಯನ್ನು ಆಸ್ಪತ್ರೆಗೆ ಸೇರಿಸಿದ ರಾಯರಿಗೆ ಆಘಾತಕಾರಿ ಸುದ್ದಿಗಳು ಕಾಯುತ್ತಿದ್ದವು. ಗಿರಿಜಮ್ಮನಿಗೆ ಹೃದಯಾಘಾತವಾಗಿದ್ದರೆ ಸುಷ್ಮಾ ಕರುಳಕೊಡಿಯನ್ನು ಕಳೆದುಕೊಂಡಿದ್ದಳು. ಎಚ್ಚರವಾದ ಸುಶಾಂತ್ ತನ್ನ ಸ್ಥಿತಿ ನೋಡಿ ಗಾಬರಿಯಾದನು. ಪಕ್ಕದಲ್ಲಿ ಮಲಗಿದ್ದ ಚೆಲ್ವಿಯನ್ನು ಕಂಡು ಹೌಹಾರಿದನು. ಮನೆ ಕೆಲಸದವರ ಕಣ್ಣಲ್ಲಿ ಕೂಡ ತಿರಸ್ಕಾರ ಕಂಡವನು ವಿಷಯ ತಿಳಿಯಲು ಲಕ್ಷ್ಮಿಯ ಬಳಿ ಹೋದನು. ಲಕ್ಷ್ಮಿಯಿಂದ ವಿಷಯ ತಿಳಿದು ಆಸ್ಪತ್ರೆಗೆ ಬಂದಾಗ ಅವನ ಪ್ರೀತಿಯ ಕುಡಿ ಮಣ್ಣು ಸೇರಿತ್ತು. ಸುಷ್ಮಾ ಸುಶಾಂತನ ಮುಖ ನೋಡಲು ಕೂಡ ಇಷ್ಟಪಡಲಿಲ್ಲ. ಸುಷ್ಮಾಳ ತವರಿನವರು ಅವಳನ್ನು ಮತ್ತೆ ರಾಯರ ಮನೆಗೆ ಕಳುಹಿಸಲು ಒಪ್ಪಲಿಲ್ಲ. ರಾಯರ ಹಾಗೂ ಗಿರಿಜಮ್ಮನವರ ತಿರಸ್ಕಾರ ಸಹಿಸಲಾಗದೆ ಸುಶಾಂತ್ ಬೆಂಗಳೂರಿನಲ್ಲಿದ್ದ ಸುಮಂತನ ಬಳಿ ಬಂದನು. ಇಂದ್ರನ ಸ್ವರ್ಗವನ್ನು ಕೂಡ ನಾಚಿಸುವಂತೆ ಇದ್ದ ರಾಯರ ಮನೆ ಬೃಂದಾವನ ಕೆಲವು ತಿಂಗಳಲ್ಲಿ ಅಕ್ಷರಶಃ ನರಕವಾಗಿ ಹೋಗಿತ್ತು. ಈ ಎಲ್ಲದರ ಪರಿಣಾಮ ಆಗಿದ್ದು ಗಿರಿಜಮ್ಮನವರ ಆರೋಗ್ಯದ ಮೇಲೆ. ಮನೋವ್ಯಾಧಿಯಿಂದ ಅವರು ದಿನದಿನಕ್ಕೂ ಕೃಶವಾಗತೊಡಗಿದರು. ಅಪ್ಪು ಕೂಡ ತಂದೆ ತಾಯಿಯ ಪ್ರೀತಿ ಇಲ್ಲದೆ, ಅಜ್ಜಿಯ ಆರೈಕೆ ಇಲ್ಲದೆ ಸೊರಗತೊಡಗಿದ. ಆಗ ಅಪ್ಪುವಿಗೆ ಆಸರೆಯಾಗಿದ್ದು ಮಾಯಾ. ಸುಜಿತ್ ನಿರ್ಮಲಾ ಅವರ ಅಪಘಾತವಾದಾಗ ಅಪ್ಪುವಿನ ಜೀವ ಕಾಪಾಡಿದ್ದ ಮಾಯಾ ಆ ಮನೆಗೆ ಆಪ್ತಳಾಗಿದ್ದು ಆಗಾಗ್ಗೆ ಬಂದು ಹೋಗಿ ಮಾಡುತ್ತಿದ್ದಳು. ಅಪ್ಪುವನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾಳೆಂದು ಮನೆಯವರೆಲ್ಲ ಭಾವಿಸಿದ್ದರು. ಮತ್ತು ಸುಷ್ಮಾ ಅವರಿಗೆ ನಿಮ್ಮೇಲೆ ನಂಬಿಕೆ ಹೇಗೆ ಬಂತು? ಕುತೂಹಲದಿಂದ ಕೇಳಿದರು ಸರಿಯು. ಸುಶಾಂತ್ ತನ್ನ ಹಳೆಯ ದಿನಗಳ ನೆನಪಿಗೆ ಮರಳಿದ. ಸುಮಂತ್ ಬೆಂಗಳೂರಿನಲ್ಲಿಯೇ ಓದುತ್ತಿದ್ದರಿಂದ ಸುಶಾಂತ್ ಮನೆ ತೊರೆದು ಅವನ ಬಳಿಗೆ ಬಂದಿದ್ದನು. ತನ್ನ ತಪ್ಪಿಲ್ಲವೆಂದು ಸಾಬೀತುಪಡಿಸುವುದು ಹೇಗೆ ಎಂಬ ಯೋಚನೆಯಲ್ಲಿಯೇ ಇದ್ದವನು. ಅವನ ಪುಣ್ಯಕ್ಕೆ ಸುಮಂತ್ ಅಣ್ಣನ ಮೇಲಿನ ನಂಬಿಕೆ ಕಳೆದುಕೊಂಡಿರಲಿಲ್ಲ. ಘಟನೆ ನಡೆದು 1 ತಿಂಗಳ ನಂತರ ಸುಮಂತ್ ಊರಿಗೆ ಬಂದಿದ್ದನು. ಗಿರಿಜಮ್ಮ ಆರೋಗ್ಯ ಸರಿಯಿಲ್ಲದೆ ಹಾಸಿಗೆ ಹಿಡಿದಿದ್ದರು. ರಾಯರು ಮಂಕಾಗಿ ಮೂಲೆ ಹಿಡಿದಿದ್ದರು. ಪೊನ್ನಿ ಮನೆಗೆಲ್ಲ ಯಜಮಾನಿ ಅಂತಾಗಿದ್ದರೆ ಮಾಯಾ ಮನೆಯ ವಾರಸುದಾರರಂತೆ ನಡೆದುಕೊಳ್ಳುತ್ತಿದ್ದಳು. ತನ್ನ ಮನೆಯಲ್ಲೇ ತನಗೆ ಪರಕೀಯನೆಂಬ ಭಾವ ಕಾಡತೊಡಗಿತ್ತು ಸುಮಂತನಿಗೆ. ಸುಮಂತ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಮನೆಯಿಂದ ಹೊರಗಡೆ ಎಲ್ಲಾದರೂ ಸಿಗ್ತೀಯಾ ಎಂದು ಮೆಲುಧ್ವನಿಯಲ್ಲಿ ಕೇಳಿದರು ಲಕ್ಷ್ಮಿ. ಸರಿ, ಸಂಜೆ ನಿಮ್ಮನೆಗೆ ಬರ್ತೀನಿ ಎಂದ ಸುಮಂತನಿಗೆ ಏನೋ ಕುತೂಹಲ. ಮುಸ್ಸಂಜೆಯಾಗುತ್ತಿದ್ದಂತೆ ಲಕ್ಷ್ಮಿಯ ಮನೆಗೆ ಬಂದಿದ್ದ. ನೋಡು ಸುಮಂತ್, ನಾನು ನಿಮ್ಮನೆ ಉಪ್ಪಿನ ಋಣದಲ್ಲಿದ್ದೀನಿ. ನಿಮ್ಮ ಮನೆಗೆ ಕೇಡು ಬಯಸೋಳು ನಾನಲ್ಲ ಅನ್ನೋ ನಂಬಿಕೆ ನಿನಗಿದೆಯಾ? ಲಕ್ಷ್ಮಿ ಸುಮಂತನಲ್ಲಿಟ್ಟ ಮೊದಲ ಪ್ರಶ್ನೆ ಇದು. ಲಕ್ಷ್ಮಿ, ನಾವು ಚಿಕ್ಕವರಿರುವಾಗಿನಿಂದ ನಿನ್ನನ್ನು ನೋಡ್ತಾ ಇದ್ದೀವಿ. ನಿಮ್ಮ ಮೇಲೆ ನಮ್ಮ ಮನೇಲಿ ಎಲ್ಲರಿಗೂ ನಂಬಿಕೆ ಇದೆ. ಆದರೆ ಹೀಗೆ ಯಾಕೆ ಕೇಳ್ತಾ ಇದೀಯಾ ಎಂದು ಕೇಳಿದ ಸುಮಂತ್. ಇಲ್ಲಿ ಏನೂ ಸರಿ ಇಲ್ಲ ಸುಮಂತ್. ಸುಶಾಂತ್ ಮೇಲೆ ದೊಡ್ಡ ಪಿತೂರಿನೇ ನಡೆದಿದೆ. ಆ ಚೆಲ್ವಿ ಪೊನ್ನಿ ಅಕ್ಕನ ಮಗಳೇ ಅಲ್ಲ ಅನಿಸುತ್ತೆ. ಮತ್ತು ಅದು ಮುಂದೆ ಮಾತನಾಡಲು ಅನುಮಾನಿಸಿದಳು ಲಕ್ಷ್ಮಿ. ಹೇಳು ಲಕ್ಷ್ಮಿ, ಅನುಮಾನ ಪಡಬೇಡ. ನಿನಗೇನೇನು ಅನುಮಾನ ಬಂದಿದೆಯೋ ಅದನ್ನು ಹೇಳು ಎಂದನು. ಮತ್ತು ಆ ಮಾಯಾ, ಅವಳು ಏನೂ ಸರಿ ಇಲ್ಲ ಅಂತ ನನಗನ್ನಿಸ್ತಾ ಇದೆ, ಹೆದರುತ್ತಲೇ ಹೇಳಿದಳು. ಸರಿ ಇಲ್ಲ ಅಂದರೆ ಕೇಳಿದ ಸುಮಂತ್.
ಅವಳಿಗೆ ಈ ಮನೆ ಕೊನೆ ಸೊಸೆಯಾಗೋ ಆಸೆ ಇರೋ ಹಾಗಿದೆ. ಮತ್ತು ಅದನ್ನು ಅವಳು ಅಪ್ಪು ಮೂಲಕ ತೀರಿಸ್ಕೊಳ್ಳೋ ಹವಣಿಕೆಯಲ್ಲಿದ್ದಾಳೆ ಅಂತ ಅನಿಸುತ್ತೆ. ರಾಯರ ತಲೆಯಲ್ಲಿ ಈಗಾಗಲೇ ಆ ಬೀಜ ನೆಟ್ಟಾಗಿದೆ ಅವಳು. ಮತ್ತು ಅಮ್ಮವ್ರನ್ನ ಕೂಡ ಒಲಿಸ್ಕೊಳ್ಳೋ ಹುನ್ನಾರ ನಡೀತಾ ಇದೆ. ನಿಧಾನವಾಗಿ ಬಿಡಿಸಿ ಹೇಳಿದಳು ಲಕ್ಷ್ಮಿ. ಸುಮಂತ್ ಮಾಯಾಳನ್ನು ಅದುವರೆಗೂ ಒಂದೆರಡು ಬಾರಿ ಭೇಟಿಯಾಗಿದ್ದ. ಅದು ಸಾಮಾನ್ಯ ಭೇಟಿ ಮಾತ್ರ ಆಗಿತ್ತು. ಅಷ್ಟೇ ಅಲ್ಲ ಸುಮಂತ್, ಆ ಪೊನ್ನಿ ರಾಯರ ಹತ್ರ ಬೇಕಾದಷ್ಟು ದುಡ್ಡು ಕಿತ್ತಿದ್ದಾಳೆ. ಕೊನೆಗೆ ಚೆಲ್ವಿ ಮದುವೆ ಮಾಡಿ ಕಳಿಸಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅವಳನ್ನು ನೋಡಿದ್ರೆ ರಾಯರು ಅಮ್ಮೋರು ತಲೆ ತಗ್ಗಿಸ್ಕೊಂಡು ಹೋಗ್ತಾರೆ. ಆ ಪೊನ್ನಿ ಇಡೀ ಮನೆಯೇ ತಂದು ಅನ್ನೋ ಹಾಗೆ ಆಡ್ತಾಳೆ. ಯಾರು ಏನೇ ಅಂದರೂ ನನ್ನ ಕೆಲಸ ಬಿಟ್ಟು ಕಳ್ಸೋಕೆ ಆಗಲ್ಲ ಅಂತ ರಾಜೋರಾಶ್ವಾಗಿ ಹೇಳ್ತಾಳೆ ಎಂದರು. ಲಕ್ಷ್ಮಿ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡು ಮನೆಯ ಕಡೆ ನಡೆದು ಬರುತ್ತಿದ್ದವನಿಗೆ ಮರಗಳ ಮರೆಯಲ್ಲಿ ಮಾತನಾಡುತ್ತಾ ನಿಂತಿದ್ದ ಮಾಯಾ ಹಾಗೂ ಪೊನ್ನಿ ಕಂಡಿದ್ದರು. ಅವರ ಅರಿವಿಗೆ ಬಾರದಂತೆ ಅವರ ಮಾತುಗಳನ್ನು ಕದ್ದಾಲಿಸಲು ಪ್ರಯತ್ನಿಸಿದ ಸುಮಂತ್. ಸ್ಪಷ್ಟವಾಗಿ ಕೇಳದಿದ್ದರೂ ಅವರಿಬ್ಬರೂ ಏನೋ ಕರಾಮತ್ತು ಮಾಡುತ್ತಿರುವುದು ಅರಿವಿಗೆ ಬಂದಿತ್ತು. ಮಾತಿನ ಮಧ್ಯ ಅವಳು ಬೆಂಗಳೂರಿಗೆ ಹೋಗಾಯಿತು. ಆ ಜನಸಮುದ್ರದಲ್ಲಿ ಅವಳನ್ನು ಯಾರೂ ಗುರುತು ಹಿಡಿಯೋಕ್ಕೆ ಆಗಲ್ಲ ಎಂದು ಪೊನ್ನಿ ಹೇಳಿದ್ದು ಕೇಳಿಸಿತು. ಆದರೆ ಅವಳು ಯಾರು ಎಂದು ಮಾತ್ರ ತಿಳಿಯಲಿಲ್ಲ. ಈ ಸಂಚನ್ನು ಹೇಗೆ ಎದುರಿಸೋದು ಎಂಬ ಚಿಂತೆಗೆ ಬಿದ್ದನು ಸುಮಂತ್. ದುಡುಕಿ ಹೆಜ್ಜೆ ಮುಂದೆ ಇಟ್ಟರೆ ಇಡೀ ಮನೆಯ ಸರ್ವನಾಶ ಖಂಡಿತ ಎನಿಸಿತು. ತನ್ನ ಮನೆಯನ್ನು ಉಳಿಸಲು ಮೊದಲ ಹೆಜ್ಜೆಯಾಗಿ ಮಾಯಾಳ ಗೆಳೆತನ ಸಂಪಾದಿಸುವುದೇ ಸರಿ ಎಂದುಕೊಂಡನು ಸುಮಂತ್. ಇತ್ತ ಸುಶಾಂತ್ ಸುಷ್ಮಾಳ ತವರು ಮನೆಗೆ ಬಂದಿದ್ದ. ಸುಷ್ಮಾ, ಇಷ್ಟು ವರ್ಷದಿಂದ ನನ್ನ ನೋಡಿದೀಯಾ, ನಾನೇನು ಅಂತ ನಿನಗೆ ಗೊತ್ತಿಲ್ವಾ? ತನ್ನ ನಿರಪರಾಧತೆಯನ್ನು ತನ್ನವಳಿಗೆ ಮನನ ಮಾಡಿಸಲು ಹೆಣಗಾಡುತ್ತಿದ್ದ ಸುಶಾಂತ್. ಕಣ್ಣಾರೆ ನೋಡಿದ್ದನ್ನು ಸುಳ್ಳು ಅಂತೀಯ ಸುಶಾಂತ್? ಸುಷ್ಮಾಳ ಆರೋಪಕ್ಕೆ ಸಾಕ್ಷಿ ಕೂಡ ಇತ್ತಲ್ಲ. ಕಳೆದ 1 ತಿಂಗಳಿಂದ ಇದೇ ಕತೆ ನಡೆಯುತ್ತಿತ್ತು. ಊರಿಂದ ಬಂದ ಸುಮಂತ್ ಲಕ್ಷ್ಮಿಯ ಅನುಮಾನವನ್ನು ತನ್ನೊಡನೆ ಹೊಂತು ತಂದಿದ್ದ. ಇದೇ ಚಿಂತೆಯಲ್ಲಿ ಓಡಾಡುತ್ತಿದ್ದ ಸುಶಾಂತನ ಕಣ್ಣಿಗೆ ಬಿದ್ದಿದ್ದಳು ಚೆಲ್ವಿ. ಅವಳ ಅರಿವಿಗೆ ಬಾರದಂತೆ ಹಿಂಬಾಲಿಸಿ ನಡೆದಿದ್ದ. ಆದರೂ ಯಾವುದೋ ಮಾಯೆಯಲ್ಲಿ ಕಣ್ತಪ್ಪಿಸಿದ್ದಳು. ಸುಮಂತ್, ಇವತ್ತು ಆ ಹುಡುಗಿನ ನೋಡಿದೆ ಕಣೋ, ಇಲ್ಲೇ ಬೆಂಗಳೂರಲ್ಲಿ ನೋಡಿದೆ, ಉದ್ವೇಗದಿಂದ ಹೇಳಿದ ಸುಶಾಂತ್. ಯಾವ ಹುಡುಗಿ ಅಣ್ಣ? ಸುಮಂತನಿಗೆ ಅವನು ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅನ್ನೋದು ತಕ್ಷಣಕ್ಕೆ ಹೊಳೆಯಲಿಲ್ಲ. ಅದೇ ಕಣೋ, ಚೆಲ್ವಿ, ಪೊನ್ನಿ ಅಕ್ಕನ ಮಗಳು ಎಂದಾಗ ಸುಮಂತ್, ಎಲ್ಲಿ ನೋಡಿದೆ ಹೇಳು, ಆ ಏರಿಯಾದಲ್ಲೇ ಹುಡ್ಕೋಣ ಎಂದು ಹೇಳಿದ. ಸುಶಾಂತ್ ಹೇಳಿದ ಏರಿಯಾ ಹೆಸರು ಕೇಳಿದ ಸುಮಂತ್ ಮುಖ ಕಿವಿಚಿದ. ಅಣ್ಣ, ಆ ಏರಿಯಾಕ್ಕೆ ಒಳ್ಳೆ ಹೆಸರಿಲ್ಲ, ಹಾಗೇ ಅಲ್ಲಿರೋ ಹೆಣ್ಣುಮಕ್ಕಳಿಗೂ ಒಳ್ಳೆ ಹೆಸರಿಲ್ಲ. ನಾಳೆ ನಾನು ಬರ್ತೀನಿ, ಇಬ್ಬರೂ ಒಟ್ಟಿಗೆ ಹೋಗೋಣ ಎಂದ ಸುಮಂತ್. ಮಾರನೇ ದಿನ ಸಂಜೆ ಅಲ್ಲಿಗೆ ಹೋದಾಗ ಚೆಲ್ವಿ ಕಾಣಿಸಿದ್ದಳು. ಗಿರಾಕಿಯೊಬ್ಬನೊಂದಿಗೆ ವ್ಯವಹಾರ ಕುದುರಿಸುತ್ತಿದ್ದ ಅವಳನ್ನು ನೋಡಿ ಕೊಂದು ಬಿಡುವಷ್ಟು ಕೋಪ ಬಂದಿತ್ತು ಸುಶಾಂತನಿಗೆ. ಅವಳನ್ನು ಹಿಡಿದು ಮಾತನಾಡಿಸಲು ಹೊರಟ ಸುಶಾಂತನನ್ನು ತಡೆದು ನಿಲ್ಲಿಸಿದ ಸುಮಂತ್. ಅವಳ ಎಲ್ಲ ವ್ಯವಹಾರಗಳನ್ನು ಮೊಬೈಲ್ನಲ್ಲಿ ಚಿತ್ರಿಸಿಕೊಂಡು ಬಂದರು ಇಬ್ಬರು. ಸುಮಂತ್, ಅವಳನ್ನು ಹಿಡಿದು ಪೊಲೀಸಿಗೆ ಕೊಡಬೇಕಾಗಿತ್ತು ಕಣೋ, ನೀನು ಯಾಕೆ ನನ್ನನ್ನು ತಡೆದೆ ಎಂದ ಸುಶಾಂತ್ ಕೋಪದಿಂದ. ಸುಶಾಂತ್, ಅವಳು ಒಂದು ಸಣ್ಣ ಕೊಂಡಿ ಅಷ್ಟೇ. ಅವಳನ್ನು ಹಿಡಿದ್ರೆ ನಮಗೇನು ವಿಷಯನೂ ತಿಳಿಯಲ್ಲ. ನಮಗೆ ಅವಳ ವಿಷಯ ತಿಳಿಯದೆ ಅನ್ನೋದು ಗೊತ್ತಾದರೆ ಅವಳ ಹಿಂದೆ ಇರೋರು ಜಾಗೃತರಾಗ್ಬಿಡ್ತಾರೆ. ಆಮೇಲೆ ಇದಕ್ಕಿಂತ ದೊಡ್ಡ ಆಟ ಆಡೋಕ್ಕೆ ಶುರು ಮಾಡ್ತಾರೆ. ಯಾರ್ದಾದ್ರೂ ಜೀವಕ್ಕೆ ಕೂಡ ತೊಂದರೆ ಆಗಿಬಿಡ್ಬೋದು. ಸೊ ನಮಗೀಗ ಯಾವ ವಿಷಯ ಕೂಡ ಗೊತ್ತಿಲ್ಲ ಅನ್ನೋ ಹಾಗೆ ಇರೋಣ ಎಂದು ಹೇಳಿದನು. ಆಮೇಲೆ ಸುಮಂತ್ ಸುಷ್ಮಾಳ ತವರ ಮನೆಗೆ ಹೋಗಿ ಸುಷ್ಮಾಳಿಗೆ ಎಲ್ಲ ವಿಷಯ ಅರ್ಥ ಮಾಡಿಸಿದನು. ಅಂದಿನಿಂದ ಸುಷ್ಮಾ ಸುಶಾಂತರ ತೆರೆಮರೆಯ ನಾಟಕ ಶುರುವಾಗಿತ್ತು. ಎಲ್ಲ ವಿಷಯಗಳನ್ನು ತಿಳಿದ ರಾಯರು ಸುಶಾಂತನನ್ನು ತಬ್ಬಿ ಹಿಡಿದು ಕಣ್ಣೀರು ಸುರಿಸಿದರು. ಇನ್ಮೇಲೆ ನಾನು ನಿಮ್ಮ ಟೀಮ್ನಲ್ಲಿ ಒಬ್ಬ. ಏನು ಮಾಡಬೇಕು ಹೇಳ್ತಾ ಹೋಗಿ, ನಾನು ಮಾಡ್ತಾ ಹೋಗ್ತೀನಿ. ಒಟ್ಟಿನಲ್ಲಿ ಈ ಮನೆಗೆ ಹಿಡಿದಿರೋ ಗ್ರಹಣ ಬಿಟ್ಟು ಹೋಗಬೇಕು ಎಂದರು. ಅಂತೂ ಮನೆಯಲ್ಲಿ ಎಲ್ಲರಿಗೂ ಎಲ್ಲ ವಿಷಯನೂ ಗೊತ್ತು, ಆದರೆ ಯಾರಿಗೂ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಇರಬೇಕು ಎನ್ನುತ್ತಾ ನಡೆಸಿದಳು ಸರೆಯು. ಒಂದು ವಿಷಯ ಮಾತ್ರ ಇನ್ನೂ ಗೊತ್ತಾಗಲಿಲ್ಲ. ನಮ್ಮ ಮನೆ ಮೇಲೆ ಇಷ್ಟು ದ್ವೇಷ ಸಾಧಿಸ್ತಾ ಇರೋರು ಯಾರು, ಮತ್ತು ಯಾಕೆ? ಅಪ್ಪಾಜಿ, ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕುಟುಂಬಕ್ಕೆ ಯಾರಾದರೂ ಶತ್ರುಗಳು ಅಂತ ಇದ್ದಾರಾ? ಸಂಶಯದಿಂದ ಕೇಳಿದ ಸುಶಾಂತ್. ನನಗೆ ತಿಳಿದ ಹಾಗೆ ನಾನಾಗಲಿ ನಮ್ಮಪ್ಪ ಆಗಲಿ ಯಾರಿಗೂ ಅನ್ಯಾಯ ಮಾಡಿಲ್ಲ. ಹಾಗಾಗಿ ವಿರಾದಿಗಳು ಯಾರು ಅಂತ ಕೂಡ ಗೊತ್ತಾಗ್ತಿಲ್ಲ. ಮತ್ತು ಈ ಆಸ್ತಿ ನಮ್ಮ ಅಜ್ಜನ ಕಾಲದಿಂದ ಬಂದಿದ್ದೇನೂ ಅಲ್ಲ.
ನಮ್ಮ ಅಜ್ಜಂಗಿದ್ದಿದ್ದು 15 ಎಕರೆ ತೋಟ. 3 ಜನ ಗಂಡು ಮಕ್ಕಳಿಗೂ ಅದನ್ನ ಸಮವಾಗಿ ಹಂಚಿಕೊಟ್ರು. ನಮ್ಮ ದೊಡ್ಡಪ್ಪ ಅದನ್ನು ನಮ್ಮ ಅಪ್ಪಂಗೆ ಮಾರಿ ಹೊರದೇಶಕ್ಕೆ ಹೋಗ್ಬಿಟ್ರು. ಮತ್ತು ಚಿಕ್ಕಪ್ಪ ಅವ್ರ ಪಾಲಿಂದನ್ನು ರೂಢಿಸ್ಕೊಂಡು ಹೋದರು. ಆದರೆ ಅವ್ರ ಮಗ ತೋಟದ ಬಗ್ಗೆ ಆಸಕ್ತಿ ಇಲ್ಲ ಅಂತ ಬೆಂಗಳೂರಲ್ಲಿ ಹೋಗಿ ನೆಲೆಯಾದ. ಚಿಕ್ಕಪ್ಪ ಇಲ್ಲೇ ಇದ್ದಾರೆ. ನಮಗೂ ಅವ್ರಿಗೂ ಅಷ್ಟೇನು ಹೊಕ್ಕು ಬಳಕೆ ಇಲ್ಲ. ಇನ್ನು ನಮ್ಮ ಅಪ್ಪನ ಪಾಲಿಗೆ ಬಂದಿರೋ 5 ಎಕರೆ, ಹಾಗೆ ದೊಡ್ಡಪ್ಪನಿಂದ ಖರೀದಿ ಮಾಡಿದ 5 ಎಕರೆ, ಒಟ್ಟು 10 ಎಕರೆ ತೋಟ ಇತ್ತು. ನಾನು ಕಷ್ಟಪಟ್ಟು ದುಡಿದು ಈಗ 300 ಎಕರೆ ಆಗಿದೆ. ಇದುವರೆಗೂ ನಾನಂತೂ ಯಾರಿಗೂ ಅನ್ಯಾಯ ಮಾಡಿಲ್ಲ ಎಂದರು ರಾಯರು ಚಿಂತೆಯಿಂದ. ಗಿರ್ಜತ್ತೆ ಅಥವಾ ನೀಲತ್ತೆ ಅವ್ರ ತವ್ರ ಮನೆ ಕಡೆ ಯಾರಾದರೂ ಇರ್ಬೋದಾ ಎಂದು ಸರೆಯು ಕೇಳಿದಾಗ ರಾಯರ ಮನ ಚಿಂತೆಗೆ ಬಿದ್ದಿತು. ಅದೇ ಸಮಯಕ್ಕೆ ಸರಿಯಾಗಿ ಸುಶಾಂತನ ಫೋನ್ ರಿಂಗಣಿಸಿತು. ಹೇ, ಸ್ನೇಹ ಫೋನ್ ಮಾಡಿದಾಳೆ, ರವೀಶ್ ಬಗ್ಗೆ ಏನಾದರೂ ಗೊತ್ತಾಗಿರ್ಬೋದು ಎನ್ನುತ್ತಾ ಫೋನ್ ರಿಸೀವ್ ಮಾಡಿದೆನು. ಸುಶಾಂತ್, ನಾನು ಹೇಳೋ ವಿಷಯಗಳನ್ನ ಸರಿಯಾಗಿ ಕೇಳಿಸ್ಕೊ. ಆ ರವೀಶ್ ಡಾಕ್ಟರೇ ಅಲ್ಲ. ಅವನು ಹೇಳಿದ ಕಾಲೇಜ್ನಲ್ಲಿ ಮತ್ತು ಅವನು ಹೇಳಿದ ಇಯರ್ನಲ್ಲಿ ಆ ಹೆಸರಿನವ್ರು ಯಾರೂ ಪಾಸ್ಔಟ್ ಆಗಿಲ್ಲ. ನನಗೆ ಗೊತ್ತಿರೋ ಒಬ್ಬರ ಮೂಲಕ ಅಲ್ಲಿದೆಲ್ಲ ಮಾಹಿತಿ ತರಿಸಿದ್ದೀನಿ. ನಾನಿನ್ನೂ ಊರಿಗೆ ರೀಚ್ ಆಗಿಲ್ಲ. ರೀಚ್ ಆದ ಕೂಡಲೇ ಅಮ್ಮನ ಬ್ಲಡ್ ಸ್ಯಾಂಪಲ್ಸ್ ಚೆಕ್ ಮಾಡಿ ಹೇಳ್ತೀನಿ. ನನಗನ್ಸೋ ಪ್ರಕಾರ ನಿಮ್ಮ ಅಮ್ಮನ ಪ್ರಾಣ ಅಪಾಯದಲ್ಲಿದೆ. ಆದಷ್ಟು ಬೇಗ ಅವರನ್ನು ಬೇರೆ ಒಳ್ಳೆ ಡಾಕ್ಟ್ರಿಗೆ ತೋರಿಸ್ಬೇಕು ಎಂದಳು ಸ್ನೇಹ. ರಾಯರ ಮನಸ್ಸಿನಲ್ಲಿ ಒಂದು ಯೋಜನೆ ತಯಾರಾಗಿತ್ತು. ಅದನ್ನು ಕಾರ್ಯರೂಪಕ್ಕೆ ತರಲು ಯಾವುದೋ ಫೋನ್ ನಂಬರ್ ಒತ್ತಿದವು ಅವರ ಬೆರಳುಗಳು. ಇತ್ತ ಮಾಯಾಳಿಂದ ಅಣ್ಣಯ್ಯನಿಗೆ ಟೆಲಿಫೋನ್ ಕರೆಯೊಂದು ಹೋಗಿತ್ತು. ಅಣ್ಣಯ್ಯ, ಒಂದು ದೊಡ್ಡ ಅನಾಹುತ ಆಗೋಗಿದೆ. ಆ ರವೀಶ್ ಕಾಣಿಸ್ತಾನೇ ಇಲ್ಲ. ಅವನ ಫೋನ್ ಮನೆಯಲ್ಲೇ ಇದೆ. ಜೊತೆಗೆ ಅವನ ಮನೆಯಲ್ಲಿ ಒಂದು ಲೆಟ್ರ್ ಸಿಕ್ಕಿದೆ. ಮಾಯಾ ಆತಂಕದಿಂದ ಅಣ್ಣಯ್ಯನಿಗೆ ಹೇಳುತ್ತಿದ್ದಳು. ಥತ್, ಎಲ್ಲಿ ಹಾಳಾಗೋದ ಆ ಈಡಿಯಟ್. ಮೊದಲೇ ಹೆದರ್ಪುಕ್ಲ ಅವನು. ಹೆದ್ರು ಸಾಯ್ತಾನೆ. ಆ ಲೆಟರ್ನಲ್ಲಿ ಏನಿದೆ? ಸಿಟ್ಟಿನಿಂದ ಕೇಳಿದ ಅಣ್ಣಯ್ಯ. ಮೇಡಮ್, ನನ್ನ ಕೈಲಿ ಇನ್ನು ನಡ್ಸೋಕ್ಕಾಗಲ್ಲ, ನನಗೆ ಭಯ ಆಗ್ತಿದೆ ಅಂತ ಬರೆದಿಟ್ಟು ಹೋಗಿದ್ದಾನೆ ಅಣ್ಣಯ್ಯ ಎಂದಳು ಮಾಯಾ ಬೆದರುತ್ತಾ. ಅವನ ಫೋನ್? ಅದು ಇಲ್ಲೇ ಇದೆ ಅಣ್ಣಯ್ಯ. ಸರಿ, ಹಾಗಾದರೆ ಅವನ ಕಾಲ್ ಲಾಗ್ ಚೆಕ್ ಮಾಡು. ಕೊನೆಯಲ್ಲಿ ಯಾರಿಗೆ ಕಾಲ್ ಮಾಡಿದ್ದಾನೆ? ಚೆಕ್ ಮಾಡಿದೆ ಅಣ್ಣಯ್ಯ. ಅವನ ತಾಯಿಗೆ ಮಾಡಿ ಮಾತಾಡಿದ್ದಾನೆ. ಅದು ನಿನ್ನೆ ರಾತ್ರಿ. ಮತ್ತವನು ಎಷ್ಟು ಹೊತ್ತಿಗೆ ಊರು ಬಿಟ್ಟು ಹೋಗಿದ್ದಾನೆ ಅನ್ನೋದೇ ಗೊತ್ತಿಲ್ಲ ಎಂದಳು ಮಾಯಾ. ಅದು ಸರಿ, ಅವನು ಭಯ ಪಾಡೋವಂಥದ್ದು ಏನಾಗಿತ್ತು? ಅನುಮಾನದಿಂದ ಕೇಳಿದ ಅಣ್ಣಯ್ಯ. ಅದು ಅವತ್ತು ಸುಶಾಂತು ರವೀಶನ್ ಕ್ಲಿನಿಕ್ ನೋಡಬೇಕು ಅಂತ ಬಂದಿದ್ದ. ನಾನು ಅದನ್ನು ತಪ್ಪಿಸಿದ್ದೆ ಎಂದು ಅಂದು ನಡೆದ ಎಲ್ಲವನ್ನೂ ಹೇಳಿದಳು ಉಗುಳು ನುಂಗುತ್ತಾ. ಅದನ್ನು ಕೇಳಿದ ಅಣ್ಣಯ್ಯನ ಮೈಯೆಲ್ಲ ಉರಿಯತೊಡಗಿತ್ತು. ಕೈಲಿದ್ದ ಮದ್ಯದ ಗ್ಲಾಸ್ ಪುಡಿ ಪುಡಿಯಾಗಿತ್ತು. ಇಷ್ಟು ದೊಡ್ಡ ವಿಷಯ ನಡೆದಿದೆ, ನಂಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ವಾ? ಅಣ್ಣಯ್ಯನ ಕಣ್ಣುಗಳು ಕೆಂಡದ ಮಳೆಯನ್ನೇ ಸುರಿಸುತ್ತಿದ್ದವು. ರವೀಶನನ್ನು ಹುಡುಕೋದು ಹೇಗೆ ಎಂಬ ಚಿಂತೆಯಲ್ಲಿ ಬಿದ್ದನು ಅಣ್ಣಯ್ಯ. ರವೀಶ್ ಏನಾದರೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದರೆ ಅಣ್ಣಯ್ಯನ ಕರ್ಮಕಾಂಡವೆಲ್ಲ ಹೊರಗೆ ಬರುವುದಲ್ಲಿತ್ತು. ಅಣ್ಣಯ್ಯನ ಎಷ್ಟೋ ಡೀಲಿಂಗ್ಗಳು ರವೀಶನ ಮೂಲಕ ನಡೆಯುತ್ತಿತ್ತು. ರವೀಶ್ ಕಾಣೆಯಾಗಿರೋದು ಬೃಂದಾವನಕ್ಕೆ ವರವೇ, ಅಥವಾ ಅವರ ಹುಡುಕಾಟಕ್ಕೆ ಏನಾದರೂ ಹಿನ್ನಡೆ ಆಗೋದೇ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.